ಬೃಹತ್ ಜಲವಿದ್ಯುತ್ ಉತ್ಪಾದನೆಗಾಗಿ ಆಣೆಕಟ್ಟು ನಿರ್ಮಾಣ ಅನ್ನುವಂಥದ್ದು ಆಗ್ತಾ ಇದೆ ನೇಪಾಳಲ್ಲಿ. ಚೀನಾದಿಂದ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಅನ್ನುವಂಥದ್ದು. ಯಾರ್ಲುಂಗ್ ಥ್ಯಾಂಗ್ಸೋ ನದಿ ಭಾರತ ಪ್ರವೇಶಿಸಿದಾಗ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದೇ ಬ್ರಹ್ಮಪುತ್ರ ನದಿಗೆ ಟಿಬೆಟ್ ಪ್ರದೇಶವನ್ನು ಆಕ್ರಮಿಸಿಕೊಂಡು ಈಗ ಡ್ಯಾಮನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಡ್ಯಾಮ್ ಪೂರ್ಣಗೊಂಡರೆ ಅದು ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಪ್ರಾಜೆಕ್ಟ್ ಆಗುತ್ತೆ. ಚೀನಾದಿಂದ 2033ರ ವೇಳೆಗೆ ಯೋಜನೆ ಪೂರ್ಣಗೊಳಿಸುವಂತಹ ಗುರಿ ಅನ್ನುವಂಥದ್ದು. ಈ ಡ್ಯಾಮ್ ಭಾರತದ ಪಾಲಿಗೆ ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡ. ಒಂದು ಡ್ಯಾಮ್ ಅನ್ನುವಂಥದ್ದು ಆಗಲಿಕ್ಕಿದೆ. ಟಿಬೆಟ್ನಲ್ಲಿ ಚೀನಾದಿಂದ ವಾಟರ್ ಬಾಂಬ್ ಪ್ರಾಜೆಕ್ಟ್ ಅನ್ನುವಂಥದ್ದು ರೆಡಿ ಆಗ್ತಾ ಇದೆ. ಯಾರ್ಲುಂಗ್ ಥ್ಯಾಂಗ್ಸೋ ನದಿಗೆ ಬೃಹತ್ ಆಣೆಕಟ್ಟು ನಿರ್ಮಾಣ ಮಾಡಬೇಕಾಗಿದೆ. ಬೃಹತ್ ಆದಂತಹ ಆಣೆಕಟ್ಟನ್ನು ನಿರ್ಮಾಣ ಮಾಡಬೇಕು. ಒಂದು ಕಡೆ ನೇಪಾಳ, ಒಂದು ಕಡೆ ಟಿಬೆಟ್, ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಭಾರತ. ಈ ನೇಪಾಳದ ಪ್ರದೇಶದಲ್ಲಿ ಆ ಡ್ಯಾಮನ್ನು ತಯಾರು ಮಾಡೋದಕ್ಕೂ ಹೊರಟು 2023ರ ಹೊತ್ತಿಗೆ ಆ ಡ್ಯಾಮ್ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ಆ ಡ್ಯಾಮ್ ಕಂಪ್ಲೀಟ್ ಆದರೆ ಚೀನಾಗೆ ತನಗೆ ಬೇಕಾದಂತಹ ಕ್ರೆಡಿಟ್ಗಳು ಸಿಗೋದಿಲ್ಲ. ಆ ಕ್ರೆಡಿಟ್ ಸಿಗಬಾರದು ಅಂತ ವಾಟರ್ ಬಾಂಬನ್ನು ಹಾಕುವಂತಹ ಪ್ರಯತ್ನ ಏನಾದರೂ ಚೀನಾ ಮಾಡಿದೆನಾ ನೇಪಾಳದ ಮೇಲೆ ಅನ್ನುವಂತಹ ಪ್ರಶ್ನೆಗಳು ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ವಾಟ್ ಇಸ್ ದಿಸ್ ವಾಟರ್ ಬಾಂಬ್? ಏನಿದು ವಾಟರ್ ಬಾಂಬ್? ವಾಟರ್ ಬಾಂಬ್ ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಗ್ರಾಫಿಕ್ ಪ್ಲೇಟ್ ಪ್ಲೀಸ್. ಹಿಮಾಲಯದ ಅತಿ ಸೂಕ್ಷ್ಮ ವಲಯ ಮೇಡಾ, ಬಹಳ ಸೂಕ್ಷ್ಮ ಪ್ರದೇಶ ಇದು. ಹಿಮಾಲಯದ ಪ್ರದೇಶಗಳಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ, ಭೂಕಂಪ ಪ್ರಚೋದಿಸುವಂತಹ ಪ್ರದೇಶ ಮೇಡಾ. ಭೂಕಂಪ ಆದರೆ ಬಹಳ ಬೇಗವಾಗಿ ಸೂಕ್ಷ್ಮವಾಗಿ ಆ ಪ್ರದೇಶದಲ್ಲಿ ಗೊತ್ತಾಗಬಿಡುತ್ತೆ. ಭೂಕಂಪನ ವಲಯದ ಮಧ್ಯದಲ್ಲಿ ಆಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಮುಂದಾಗಿದೆ, ರಾಷ್ಟ್ರಗಳು ಮುಂದಾಗಿದೆ. ಆ ಪ್ರದೇಶ ಏನಿದೆ ಅಲ್ಲಿ ಆಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ರೆಡಿ ಮಾಡಿಕೊಂಡಿದೆ. ಇಂಡೋ ಟಿಬೆಟ್ ಗಡಿಯಲ್ಲಿರುವಂತಹ ಈ ಯೋಜನೆ ಜಲಬಾಂಬ್. ಈ ಯೋಜನೆಗೆ ಈಗ ಜಲಬಾಂಬ್ ಅನ್ನುವಂಥದ್ದನ್ನು ಹಾಕ್ತಾ ಇದೆ. ಹೀಗಾಗಿಯೇ ಮೆಡಾಗ್ ಡ್ಯಾಮ್ ವಾಟರ್ ಬಾಂಬ್ ಅನ್ನುವಂಥದ್ದು ಸ್ಫೋಟಕಗೊಂಡು ಈ ರೀತಿಯಾದಂತಹ ಪ್ರಳಯ ಆಗಿದೆ ಅಂತ ಹೇಳ್ತಾ ಇದೆ. ಡ್ಯಾಮ್ ವಾಟರ್ ಬಾಂಬ್ ಇದು ಮೇಡಾಗ್ನಲ್ಲಿ. ಭಾರತದ ಈಶಾನ್ಯಕ್ಕೆ ಇದು ಅತಿದೊಡ್ಡ ವಿನಾಶಕಾರಿ ಯೋಜನೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಈ ಆಣೆಕಟ್ಟು ಕಟ್ಟೋದು ಭಾರತದ ಈಶಾನ್ಯ ವಲಯ ಏನಿದೆ ಅದಕ್ಕೆ, ಈಸ್ಟರ್ನ್ ಪಾರ್ಟ್ ಏನಿದೆ ಅದಕ್ಕೆ ದೊಡ್ಡ ಹೊಡೆತ ಅನ್ನುವಂಥದ್ದು ಅನೇಕರ ಸಲಹೆ. ಭೂಕಂಪ ಸಂಭವಿಸಿದರೆ ನೇಪಾಳದಂತಹ ಸನ್ನಿವೇಶ ಭಾರತದಲ್ಲೂ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದರಲ್ಲಿಯೂ ಭಾರತದ ಈಶಾನ್ಯ ಪ್ರದೇಶಗಳನ್ನು ಇದು ಸಂಪೂರ್ಣವಾಗಿ ಮುಳುಗಿಸಬಹುದು. ಇವತ್ತು ನೇಪಾಳ ಏನು ನೋಡ್ತಾ ಇದೆ, ಅದೇ ಪ್ರಮಾಣದ ಒಂದು ಪ್ರಳಯವನ್ನು ಭಾರತದ ಈಶಾನ್ಯ ವಲಯದಲ್ಲಿಯೂ ಕೂಡ ನಾವು ನೋಡಬಹುದು. ಅರುಣಾಚಲ ಪ್ರದೇಶ, ಅಸ್ಸಾಂಗೆ ಪ್ರವಾಹದ ಅಪಾಯ ಅನ್ನುವಂಥದ್ದು ಈಗ ಹೆಚ್ಚಳವಾಗಿದೆ. ನೀರಿನ ಹರಿವಿನ ಮೇಲೆ ಚೀನಾಗೆ ನಿಯಂತ್ರಣದ ಸಾಧ್ಯತೆ ಅನ್ನುವಂಥದ್ದಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಚೀನಾ ಕೈಯಲ್ಲಿ ಸಾಧ್ಯ ಅನ್ನುವಂಥದ್ದಾಗುತ್ತೆ. ಮೆಡಾಗ್ ಡ್ಯಾಮ್ ಸುರಕ್ಷತೆ ಬಗ್ಗೆ ಚೀನಾದ ತಜ್ಞರಿಂದಲೇ ಈಗ ಕಳವಳ ಅನ್ನುವಂಥದ್ದಿದೆ. ಬಟ್ ಆದರೆ ಆ ಹರಿವನ್ನು ಕಡಿಮೆ ಮಾಡೋದಕ್ಕೆ, ಅದನ್ನು ತಡೆಯೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಚೀನಾ ಕೈಯಿಂದ ಸಾಧ್ಯ ಅನ್ನುವಂತಹ ವಿಚಾರಗಳು ಕೂಡ ರೈಟ್ನವೀಗ ಬೆಳಕಿಗೆ ಬಂದಿದೆ. ಮಳೆಗಾಲದಲ್ಲಿ ಹಠಾತ್ ನೀರು ಬಿಡುಗಡೆಯಿಂದ ಕೆಳಗಡೆ ಪ್ರವಾಹ ಅನ್ನುವಂಥದ್ದಾಗಿದೆ. ಮಳೆಗಾಲದಲ್ಲಿ ಏಕಾಏಕಿ ಆ ಡ್ಯಾಮ್ ನಿರ್ಮಾಣ ಆದಮೇಲೆ ನೀರು ಬಿಟ್ಟರೆ ಪ್ರವಾಹ ಆಗುವಂತಹ ಸಾಧ್ಯತೆ ಇದೆ. ಬೇಸಿಗೆಗಾಲದಲ್ಲಿ ನೀರು ನಿಯಂತ್ರಿಸಿದರೆ ಕೃಷಿಗೆ ಅನಾನುಕೂಲ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ಏಕಾಏಕಿ ಬಿಡುಗಡೆ ಮಾಡಿದರೂ ಸಮಸ್ಯೆ, ಬಿಡುಗಡೆ ಮಾಡದೆ ಆ ನೀರನ್ನು ಸ್ಟೋರ್ ಮಾಡಿ ಅದನ್ನು ನಿಯಂತ್ರಣ ಮಾಡಿದರೂ ಕೂಡ ಸಮಸ್ಯೆ ಅನ್ನುವಂಥದ್ದಾಗ್ತಾ ಇದೆ. ಈಶಾನ್ಯ ಭಾರತದ ಪ್ರದೇಶಗಳ ಜನರೇ ಬದುಕು ಈಗ ಲಿಟ್ರಲಿ ಅತಂತ್ರವಾಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ ಕೃಷಿ, ಪರಿಸರ, ನದಿ ಈ ಎಲ್ಲ ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಅನ್ನುವಂಥದ್ದು ಬೀಳುತ್ತೆ. ನೇಪಾಳ ದುರಂತದ ಬಗ್ಗೆ ಯಾವುದೇ ಸೂಚನೆಯನ್ನೇ ಚೀನಾ ನೀಡಬೇಕಿತ್ತು, ನೀಡಲಿಲ್ಲ. ಯಾಕೆ ನೀಡಲಿಲ್ಲ ಅಂತಂದರೆ ಚೀನಾಗೆ ಇದು ಅಡ್ವಾಂಟೇಜ್ ಅಲ್ವಾ, ಅದಕ್ಕೆ ಚೀನಾ ಕೊಳ್ಳಿಲ್ಲ. ನೇಪಾಳದಂತೆ ಭಾರತವನ್ನು ವಂಚಿಸುತ್ತಾ ಡ್ರ್ಯಾಗನ್ ಕಂಟ್ರಿ
ನೇಪಾಳವನ್ನು ಹೇಗೆ ಈಗ ಜಲವಾಂಬನ್ನು ಹಾಕಿ ವಂಚನೆ ಮಾಡ್ತೋ ಹಾಗೆ ಭಾರತವನ್ನು ಕೂಡ ವಂಚಿಸುವಂತಹ ಪ್ಲ್ಯಾನನ್ನು ಚೀನಾ ಮಾಡಿಕೊಂಡಿದೆನಾ? ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಸಿಚುವೇಶನ್ ಭಾರತದ ಈಶಾನ್ಯ ವಲಯಕ್ಕೆ ಬರುತ್ತಾ ನೋಡಬೇಕಾಗಿದೆ. ಬಟ್ ಆದರೆ ಭಾರತದಲ್ಲಿ ಪ್ರಧಾನಿ ಆಗಿರುವವರೇ ಬೇರೆ, ಪ್ರಧಾನಿ ಯಾರು ಅನ್ನುವಂಥದ್ದನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ. ಅಷ್ಟು ಬೇಗ ನಾವು ಚೀನಿಯರಿಂದ ಮೋಸ ಹೋಗಲ್ಲ, ಆ ಜಮಾನ ಹೋಯ್ತು.